ಹೇ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ದೀರಾ ಸಾಗರ್ ಸ್ಟೋರೀಸ್. ನನ್ನ ಹಳೆ ವಿಡಿಯೋ ನೋಡಿರ್ತೀರ ನೀವು, ಅನ್ಬಾಕ್ಸಿಂಗ್ ವಿಡಿಯೋನ. ಲೂಮ್ ಸೋಲಾರ್ ಪ್ಯಾನಲ್ನ ಅನ್ಬಾಕ್ಸ್ ಮಾಡಿದ್ದೆ. ಸೊ ಆ ವಿಡಿಯೋನ ನೋಡ್ಬಿಟ್ಟು ನೀನು ಇನ್ನೊಂದು ಅನ್ಬಾಕ್ಸ್ ಮಾಡು ಸಸ್ಯ ಅಂತ ಇನ್ನೊಂದು ಪ್ರಾಡಕ್ಟ್ನ ಕಳ್ಸ್ಕೊಂಡು ಕೊಟ್ಟವ್ರು ನನಗೆ ಲೂಮ್ ಸೋಲಾರ್ ಅವರು. ಅದೇ ಲೂಮ್ ಸೋಲಾರ್ ಬ್ಯಾಟ್ರಿ. ಬನ್ನಿ ಕಿತ್ತಿ ಗುಡಿ ಹಾಕ್ಬಿಟ್ಟು ಏನಿದೆ ಇದ್ರ ಸ್ಪೆಸಿಫಿಕೇಶನ್ಸ್ ಏನೋ ಹೆಂಗಿದೆ ಅಂತ ನೋಡ್ಬಿಡೋಣ. ನಾನು ನೋಡಿಲ್ಲ, ಓಪನ್ ಮಾಡಿ ನೋಡ್ಬೇಕು ಹೆಂಗಿದೆ ಅಂತ. ಏನಪ್ಪ ಇದ್ರದ್ದು ಸೀನು, ಸುಳಿ ಬುಡ ಏನೂ ಸಿಗ್ತಾ ಇಲ್ಲ ಓಪನ್ ಮಾಡೋದಕ್ಕೆ. ಓಕೆ ಇದೆ. ಸೊ ಫೈನಲಿ ಓಪನ್ ಆಯಿತು. ಏನು ಪ್ಯಾಕಿಂಗ್ ಮಾಡೋರಪ್ಪ ಸೀನು ಶಿಷ್ಯಂದರು. ಓಕೆ ಓಕೆ, ಇದು ಒಂದೇ ಒಂದು ಕೊಟ್ಟವ್ರೆ. ಒಳಗೆ ಏನೂ ಇಲ್ಲ, ಮ್ಯಾನ್ಯುಯಲ್ ಏನೂ ಇಲ್ಲ. ಬ್ಯಾಟ್ರಿಗೆಲ್ಲ ಮ್ಯಾನ್ಯುಯಲ್ ಏನಕ್ಕೆ ಗುರು ಅಂತ ಕೇಳ್ಬಿಡ್ತೀರ ನೀವೆಲ್ಲ ಅಲ್ವಾ. ಓಕೆ ಓಪನ್ ಮಾಡೋಣ ನಿರ್ಗುರು. ಏನಿದೆ ಸೀನು. ಬಾಕ್ಸ್ ನೋಡ್ರಿ ಎಷ್ಟು ಅಪ್ಪ ಐತೆ. ಇದು ನೋಡಿ ಇಷ್ಟ ಎಷ್ಟೈತೆ. ಎಷ್ಟು ಪ್ಯಾಕಿಂಗ್ ಮಾಡೋರಪ್ಪ ಸೀನು. ಓಕೆ ಗಾಯ್ಸ್, ನಮ್ಮ ಬ್ಯಾಟ್ರಿ ಬಂತು ಫೈನಲಿ. ಇಷ್ಟಪ್ಪ ಕಾಣಿಸುತ್ತೆ ನಿಮಗೆ. ಬಾಕ್ಸ್ ಇಷ್ಟಪ್ಪ ಐತೆ ಅಂತ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಹೆವಿ ದೊಡ್ಡ ಬ್ಯಾಟ್ರಿ ಏನಿಲ್ಲ. ಮ್ಯಾನ್ಯುಯಲ್ ಏನು ಕೊಟ್ಟಿಲ್ಲ ಅಂತಂದರೆ ಇಲ್ಲೇ ಎಲ್ಲ ಸೀನ್ಸ್ ಎಲ್ಲ ತೋರಿಸ್ಬಿಟ್ಟಿದ್ದಾರೆ. ಇಲ್ಲೇ ಎಲ್ಲ ಸ್ಪೆಸಿಫಿಕೇಶನ್ಸ್ ಎಲ್ಲ ಇಲ್ಲೇ ಇದೆ ನೋಡಿ. ಸೊ ಏನೇನು ಇದು ಸ್ಪೆಸಿಫಿಕೇಶನ್ ಅಂತಂದರೆ ಇದು ಯಾವ ಟೆಕ್ನಾಲಜಿ ಮೇಲೆ ವರ್ಕ್ ಆಗುತ್ತೆ ಅಂತಂದರೆ LiFePO4 ಅಂದರೆ ಲಿಥಿಯಮ್ ಐರನ್ ಫಾಸ್ಫೇಟ್ ಟೆಕ್ನಾಲಜಿ ವರ್ಕ್ ಆಗುತ್ತೆ. ಎಲ್ಲ ಗಾಡಿಗಳೆಲ್ಲ ಬರ್ತಾವಲ್ಲ ಈಗ, ಅಂದರೆ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ, ಅದರಲ್ಲೆಲ್ಲ ಇದೇ ಟೆಕ್ನಾಲಜಿ ವರ್ಕ್ ಆಗೋದು. ಇದೇ ಬ್ಯಾಟ್ರಿಗಳೆಲ್ಲ ಇಟ್ಟಿರ್ತಾರೆ ಅದರಲ್ಲಿ. ಅಂದರೆ ಇದು ಚಿಕ್ಕದೆಲ್ಲ ಇಟ್ಟಿರಲ್ಲ, ದೊಡ್ಡದು ಇಟ್ಟಿರ್ತಾರೆ ಅದರಲ್ಲಿ. ಹೆವಿ ಪವರ್ ಬೇಕಲ್ಲ ಗಾಡಿಗಳಿಗೆಲ್ಲ. ಸೊ ಇದರಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು ಎಷ್ಟು ಅಂತಂದರೆ 75 Wh. ಇದರಲ್ಲಿ ನಿಮಗೆ ಬ್ಯಾಟ್ರಿ ಕೆಪಾಸಿಟಿ ಸಿಗುತ್ತೆ. ಸೊ ಮಾಡಲ್ ಬಂದು ಇದ್ರದ್ದು ಆಟಮ್ 612 ಅಂತ ಇದ್ರು ಮಾಡಲ್ ಹೆಸರು. ಮಾಡಲ್ ಹೆಸರು ಆಟಮ್ 612. ವ್ಯಾರಂಟಿ ಬಂದ್ಬಿಟ್ಟು ನಿಮಗೆ 2 ವರ್ಷ ಮ್ಯಾನುಫ್ಯಾಕ್ಚರಿಂಗ್ ವ್ಯಾರಂಟಿ ಸಿಗ್ತಾ ಇದೆ ನಿಮಗೆ. ಸೊ MRP ಬಂದ್ಬಿಟ್ಟು ಇಲ್ಲಿ 2,500 ಅಂತ ಹಾಕಿದ್ದಾರೆ. 2,500 ಅಂತ ಹಾಕಿದ್ದಾರೆ. ಬಟ್ ನಿಮ್ಗೆ 2,500ಕ್ಕಿಂತ ಕಮ್ಮಿಗೆ ಸಿಗುತ್ತೆ. 1,850 ಸಿಗುತ್ತೆ. ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಬೇಕಾದರೆ ಹೋಗ್ಬಿಟ್ಟು ಪರ್ಚೇಸ್ ಮಾಡಬಹುದು. ಸೊ ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಬ್ಯಾಟ್ರಿದು ಪಾಸಿಟಿವ್ ಮತ್ತು ನೆಗೆಟಿವ್ ಕೊಟ್ಟಿದ್ದಾರೆ ನೋಡಿ. ಇದು ನನಗೆ ಎರಡನ್ನೂ ಪ್ಲಗ್ ಮಾಡಿಬಿಟ್ಟು ಈಚೆಗಡಿಗೆ ವೈರ್ ಹಾಕ್ಬಿಟ್ಟು ಕನೆಕ್ಟ್ ಮಾಡ್ಬೋದು ಚಾರ್ಜಿಂಗಿಗೆ. ಡಿಸ್ಚಾರ್ಜಿಂಗ್ ಎಲ್ಲ ಮಾಡಬೇಕಾದ್ರೆ ಇದು ಹೆಂಗಾಗುತ್ತೆ ಅಂತಂದ್ರೆ ಸೀನು, ಇದಕ್ಕೆ ಇನ್ನೊಂದು ಬೇಕಾಯ್ತಾ, ಚಾರ್ಜ್ ಕಂಟ್ರೋಲರ್ ಅಂತ ಒಂದು ಡಿವೈಸ್ ಬರುತ್ತೆ. ನೀವೇನಾದ್ರು ಇದ್ರಲ್ಲೇ ಹಾಕ್ಬಿಟ್ಟು ಇದರಲ್ಲೇ ಎಳ್ಕೊಂತೀರಿ ಅಂತಂದರೆ, ಇವಾಗ ಸೋಲಾರಿಂದ ನೀವು ಇವೆರಡಕ್ಕೆ ವೈರ್ನ ಕನೆಕ್ಟ್ ಮಾಡ್ತೀರಾ. ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾದ್ರೂ ಇದರಿಂದನೇ ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ ನೀವು ಹೆವಿ ಡ್ರೈನ್ ಆಗೋಗ್ಬಿಡುತ್ತೆ ಬ್ಯಾಟ್ರಿ. ಪವರ್ ಲಾಸ್ ಜಾಸ್ತಿ ಆಗುತ್ತೆ ಆಯಿತಾ. ಪವರ್ ಯಾವ ಕಡೆ ಬೇಕಾದ್ರೂ ಹೋಗ್ಬೋದು, ಸೋಲಾರ್ಗೆ ಹೋಗ್ಬಿಡ್ಬೋದು ತಿರ್ಗಾ ಪವರು. ಅದೆಲ್ಲ ಹೇಳೋಕ್ಕಾಗೋದಿಲ್ಲ. ಸೊ ಇದಕ್ಕೆ ಇನ್ನೊಂದು ಡಿವೈಸ್ ಬರುತ್ತೆ, ಚಾರ್ಜ್ ಕಂಟ್ರೋಲರ್ ಅಂತ. ಅದು ಏನೋ ಸಂಬಾಟ್ ಅರೌಂಡ್ 1,000 ರೂಪಾಯಿ ಏನೋ ಆಗುತ್ತೆ. ಅದನ್ನು ಕಳ್ಸ್ಕೊಂಡು ಕೊಟ್ಟಿಲ್ಲ ಇವರು. ಎಲ್ಲ ಡೆಮೋ ಎಲ್ಲ ತೋರಿಸ್ಬೋದಾಗಿತ್ತಲ್ಲ, ಕಳ್ಸ್ಕೊಂಡು ಕೊಟ್ಟಿದ್ದಿದ್ರೆ. ಸೊ ಇದನ್ನ ಒಂದನ್ನೇ ಇಟ್ಕೊಂಡು ಮಾಡೋಕ್ಕಾಗೋದಿಲ್ಲ, ಡ್ರೈನ್ ಆಗೋಗ್ಬಿಡುತ್ತೆ ಬ್ಯಾಟ್ರಿ, ಸುಮ್ಮನೆ ಸತ್ತೋಗ್ಬಿಡುತ್ತೆ ಎರಡೂ ಇದನ್ನೇ ಹಾಕೊಂಡು ಉಜ್ಜಾಡಿದ್ರೆ. ಸೊ ಅದಕ್ಕೆ ಒಂದು ಡಿವೈಸ್ ಬೇಕು, ಚಾರ್ಜ್ ಕಂಟ್ರೋಲರ್ ಅಂತ. ನೀವು ಟೋಟಲ್ ಏನೇನು ತೊಗೊಬೇಕು ಅಂತಂದರೆ, ನೀವು ಇದನ್ನು ಸೋಲಾರ್ನೇನಾದ್ರು ಇನ್ಸ್ಟಾಲೇಷನ್ ಮಾಡ್ಕೋಬೇಕು ಅಂತಂದರೆ ಸೋಲಾರ್ ಪ್ಯಾನಲ್ ತೊಗೋಬೇಕು. ಒಂದು ಅದ್ರ ವಿಡಿಯೋ ಲಾಸ್ಟ್ ಹಾಕ್ತೀನಿ, ನೋಡ್ಕೊಂಡಿಲ್ಲ ಅಂತಂದರೆ. ಆಮೇಲೆ ಈ ಬ್ಯಾಟ್ರಿ ತೊಗೊಬೇಕು. ಯಾಕೆ ಅಂತಂದರೆ ನೀವು ಹಂಗೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಇನ್ ಕೇಸ್ ಯೂಸ್ ಮಾಡಂಗಿದ್ರಿ ಅಂತಂದರೆ ಡೈರೆಕ್ಟಾಗಿ ಯಾರು ಯೂಸ್ ಮಾಡಲ್ಲ ಗುರು. ಸೋಲಾರ್ ಪ್ಯಾನಲ್ನ ಪವರ್ನ ಸ್ಟೋರ್ ಮಾಡಿಬಿಟ್ಟೇನೆ ಯೂಸ್ ಮಾಡೋದು. ಯಾಕಂತಂದರೆ ರಾತ್ರಿ ಹೊತ್ತು ತಾನೇ ಯೂಸ್ ಮಾಡೋದು. ರಾತ್ರಿ ಹೊತ್ತೆ ಸೋಲಾರ್ ಎನರ್ಜಿ ಬರ್ತಾ ಇರ್ತೈತೆ, ಇಲ್ಲ ತಾನೆ. ರಾತ್ರಿ ಹೊತ್ತು ಲೈಟ್ ಹಾಕೊಳ್ಳೋದು ಎಲ್ಲರೂ. ಸೊ ಡೈರೆಕ್ಟಾಗಿ ಯಾರು ಯೂಸ್ ಮಾಡಲ್ಲ, ಬ್ಯಾಟ್ರಿ ಸ್ಟೋರ್ ಮಾಡಿಬಿಟ್ಟೇ ಯೂಸ್ ಮಾಡೋದು. ನೋಡ್ತೀನಿ ಲೂಮ್ ಸೋಲಾರ್ ಅವ್ರಿಗೆ ಕೇಳಿ ನೋಡ್ತೀನಿ, ಪವರ್ ಕಂಟ್ರೋಲರ್ ಏನಾದ್ರು ಕೊಡ್ತಾರ ಅಂತ. ಅದನ್ನೆಲ್ಲ ಕೊಟ್ಟರೆ ಒಂದ್ಸಲಿ ಎಲ್ಲ ಇದನ್ನ ಮತ್ತೆ ಪ್ಯಾನಲ್ನ ಮತ್ತೆ ಕಂಟ್ರೋಲರ್ನ ಎಲ್ಲ ಹಾಕ್ಬಿಟ್ಟು ಒಂದ್ಸಲಿ ಡೆಮೋ ತೋರಿಸ್ಬಿಡೋಣ. ಸೊ ಈ ಪ್ರಾಡಕ್ಟ್ ಲಿಂಕು ಮತ್ತೆ ಆ ಸೋಲಾರ್ ಪ್ಯಾನಲ್ ಲಿಂಕು ಎರಡು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಏನಾದರೂ ಪವರ್ ಸಪ್ಲೈ ಮತ್ತೆ ಏನಾದ್ರು ಕನೆಕ್ಷನ್ ಎಲ್ಲ ಕಟ್ಟಾಯ್ತಿತ್ತು ಅಂತಂದರೆ ನಿಮ್ಮ ಏರಿಯಾದಲ್ಲಿ, ಅಥವಾ ನೀವೇನಾದ್ರು ಹಳ್ಳಿ ಕಡೆ ಇದ್ರಿ ಅಂತಂದರೆ ಪವರ್ ಸಪ್ಲೈ ಇಲ್ಲ ಅಂತಂದರೆ ನಿಮಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಸೋಲಾರ್ ಪ್ಯಾನಲು. ಸೊ ತಗೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ತಗೊಳ್ಳಿ. ಸುಮ್ಮನೆ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ, ಓದ್ತಾ ಹೊಡಿಯೋದಕ್ಕೆ. ಸೊ ಇದನ್ನೆಲ್ಲ ಅವ್ರೇನಾದ್ರು ಕೊಟ್ಟರು ಅಂತಂದರೆ, ಪವರ್ ಕಂಟ್ರೋಲರ್ ಅಲ್ಲ ಚಾರ್ಜ್ ಕಂಟ್ರೋಲರ್ ಕೊಟ್ಟರು ಅಂತಂದರೆ ಎಲ್ಲ ಡೆಮೋ ಎಲ್ಲ ತೋರ್ಸೋಣ ಒಂದಿನ. ಕೊಡಲಿಲ್ಲ ಅಂತಂದರೆ ಎತ್ತಿಕ್ ಬಿಡೋಣ ಸುಮ್ಮನೆ ಶಿಸ್ತಾಗೆ. ಸೊ ಇದಿಷ್ಟು ನಮ್ಮ ಪವರ್ ಪ್ಯಾಕೆಟ್ ಅನ್ಬಾಕ್ಸು. ಸೊ ನೀವೆಲ್ಲ ಕಮೆಂಟ್ ಹಾಕಿರಿ ಕೆಳಗಡೆ, ನೋಡೋಣ ನಿಮ್ಗೇನಾದರೂ ಡೆಮೋ ಎಲ್ಲ ಬೇಕು ಅಂತಂದರೆ, ಚಾರ್ಜ್ ಕಂಟ್ರೋಲರ್ ಇದೆಯಲ್ಲ ಅದು ಬೇಕು. ಲೂಮ್ ಸೋಲಾರ್ ಏನಾದ್ರು ನಿಮ್ಮ ಕಮೆಂಟ್ಗಳೆಲ್ಲ ನೋಡಿದ್ರು ಅಂತಂದರೆ ಎಲ್ಲ ರೊಚ್ಚಿಬಿಟ್ಟು ಕಳಿಸ್ತಾರೆ. ನೋಡೋಣ, ಕೇಳಿ ನೋಡ್ತೀನಿ. ನಾನು ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕಳಿಸಿದ್ರೆ ಪಕ್ಕಾ ಮಾಡ್ತೀನಿ. ಎಲ್ಲ ಡೆಮೋ ಎಲ್ಲ ತೋರಿಸ್ಬಿಟ್ಟಲ್ಲ ಕರೆಂಟ್ನೇ ಉತ್ಪಾದನೆ ಮಾಡ್ಬಿಡೋಣ ನಾವು. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.